ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಹೃದಯದ ಹೆಣ್ಣು ಮುಂದುವರೆದ ಭಾಗ. ತಂಗಾಳಿ ಹಿತವಾಗಿ ಬೀಸುತ್ತಿದೆ, ಅದು ನದಿಯ ತೀರ. ನದಿ ರಭಸದಿಂದ ಹರಿಯುತ್ತಿದೆ. ಏಕಾಂತ ಸ್ಥಳದಲ್ಲಿ ಹೆಬ್ಬಂಡೆಯೊಂದರ ಹತ್ತಿರ ಈಗ ಮೂವರು ನಿಂತುಕೊಂಡಿದ್ದಾರೆ. ಮೋಹನ ನಿರ್ಲಿಪ್ತನಾಗಿದ್ದಾನೆ. ದಂಪತಿಗಳು ಒಬ್ಬರಾದ ಮೇಲೆ ಮತ್ತೊಬ್ಬರಂತೆ ಮದುವೆಯ ಬಗ್ಗೆ ಮಾತಾಡುತ್ತಿದ್ದಾರೆ. ಮೊದಲಾಗಿದ್ದರೆ ಮೋಹನ ಆನಂದದಿಂದ ಉಬ್ಬಿ ಹೋಗುತ್ತಿದ್ದನು, ಜೊತೆಗೆ ಸಂತೋಷದಿಂದ ಕುಣಿದಾಡು ಬಿಡುತ್ತಿದ್ದ. ಆದರೆ ಈಗ ಆತ ಕಣ್ಣಿಂದ ಎಲ್ಲವನ್ನೂ ನೋಡಿದ್ದ. ಕಾವ್ಯ ಅವನ ಹೃದಯದ ಹೆಣ್ಣು, ಅನುರಾಗ ಸ್ಪಂದನ ಉಂಟು ಮಾಡಿದವಳು. ಇವನ ಒಲವು ಗುಪ್ತಗಾಮಿನಿಯಂತೆ ಏಕಪ್ರಕಾರವಾಗಿ ಸದಾ ಅವಳತ್ತಲೇ ಹರಿಯುತ್ತಿತ್ತು. ಬಹುದಿನಗಳ ಕನಸು ನನಸಾಗುತ್ತಿದೆ, ಆದರೂ ಸಹ ಸಂತೋಷ ಆಗುತ್ತಿಲ್ಲ. ಹಾಗಿದ್ದ ಮಾತ್ರಕ್ಕೆ ಅವಳ ಬಗ್ಗೆ ಇದ್ದ ಪ್ರೀತಿಯ ತೀವ್ರತೆ ಕಡಿಮೆ ಆಗಿದೆ ಅಂತ ಅರ್ಥವಲ್ಲ. ಅದಕ್ಕೆ ಮುಸುಕು ಕವಿದಿದೆ. ಮೋಹನ ಗಂಭೀರವಾಗಿ, ಆಯಿತು ಅತ್ತೆ, ನನಗೆ ಇದರ ಬಗ್ಗೆ ಯೋಚಿಸಲು ಕಾಲಾವಕಾಶ ನೀಡಿ ಎಂದನು. ದಂಪತಿಗಳು ಅನುಮಾನದಿಂದ ಪರಸ್ಪರ ಮುಖ ನೋಡಿಕೊಂಡರು. ಮೋಹನ ಕೇಳಿದ ಕೂಡಲೇ ಒಪ್ಪಿಕೊಂಡು ಬಿಡ್ತಾನೆ ಅಂತ ಅವರು ಅಂದುಕೊಂಡಿದ್ರು. ಯಾವಾಗ ತಿಳಿಸುತ್ತೀಯಾ ಮೋಹನ? ರಾತ್ರಿ ಎಂದ. ನಾನೇ ಮನೆಗೆ ಬರಲೇನೋ ಎಂದರು. ಮೋಹನ ನೊಂದುಕೊಂಡು, ಅತ್ತೆ, ಇದು ನಿನ್ನ ಪ್ರೀತಿಯ ಹಾರೈಕೆಯಲ್ಲಿ ಬೆಳೆದಿರೋ ದೇಹ. ನೀನು ಕಾಲಲ್ಲಿ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತು ಮಾಡುತ್ತೇನೆ ಎಂದ. ಅನಸೂಯಮ್ಮ ಭಾವೋದ್ವೇಗದಿಂದ ಹತ್ತಿರ ಧಾವಿಸಿ ಅವನನ್ನು ತಬ್ಬಿಕೊಂಡು ತಲೆ ಸವರುತ್ತಾ, ನನ್ನ ಕಂದ, ನನ್ನ ಕೈ ತುತ್ತು ಸಾರ್ಥಕ ಆಯ್ತು ಕಣೋ. ನಿನ್ನ ಅತ್ತೆ ಬೇಸರ ಮಾಡಿಕೊಳ್ಳುತ್ತಾರೆ ಅಂತ ನಿನ್ನ ಮನಸ್ಸಿಗೆ ಒಪ್ಪದ ಕಾರ್ಯವನ್ನು ಯಾವತ್ತೂ ಮಾಡಬೇಡ. ನಿನ್ನ ನಿರ್ಧಾರವನ್ನು ಧೈರ್ಯವಾಗಿ ತಿಳಿಸು ಎಂದರು. ಮೋಹನ, ನನ್ನ ಬಗ್ಗೆ ನಿಮ್ಮಲ್ಲಿರುವ ನಂಬಿಕೆ ನಿರೀಕ್ಷೆ ಯಾವತ್ತೂ ಹುಸಿಯಾಗೋಲ್ಲ. ದಂಪತಿಗಳು ಸಂತೋಷದಿಂದ ಹಿಂದಿರುಗಿದರು. ಕಾವ್ಯ ರೂಮಿನಿಂದ ಹೊರ ಬಂದಿರಲಿಲ್ಲ. ಫೋನಿನ ಸದ್ದಾಯಿತು. ಅವಳು ರಿಸೀವರ್ ಎತ್ತಿ ಹಲೋ ಎಂದಳು. ನಾನು ಮೋಹನ ಎಂದ. ಕಾವ್ಯ ಬೆಚ್ಚಿ ಬಿದ್ದಳು. ಇವನು ಈಗ ನನಗೆ ಫೋನ್ ಮಾಡ್ತಿದ್ದಾನೆ, ಈಗ ಏನನ್ನು ಕೇಳುತ್ತಾನೆ ಎಂದು. ಹಲೋ ಹಲೋ ಎಂದಳು. ಹಾಂ ಹೇಳು, ಅತ್ತೆಯ ಮಾತಿಗೆ ಗೌರವ ಕೊಡುತ್ತಿದ್ದೇನೆ. ಅಂದರೆ ನಿನ್ನನ್ನು ಮದುವೆಯಾಗಲು ಒಪ್ಪಿದ್ದೇನೆ ಎಂದ. ಆದರೆ ಕಾವ್ಯ ಕೋಪದಿಂದ ಅಮ್ಮನ ಬಲವಂತಕ್ಕೆ ಒಪ್ಪಿಕೊಂಡು ನನ್ನನ್ನು ಉದ್ಧಾರ ಮಾಡುತ್ತೇನೆ ಅಂತ ಮದುವೆಯಾಗಬೇಡ, ನನಗೆ ಯಾರ ಕರುಣೆ ಅನುಕಂಪವೂ ಬೇಕಿಲ್ಲ ಎಂದಳು. ಆದರೆ ಮೋಹನ ನಗುತ್ತಾ, ನನಗೆ ಗೊತ್ತು ಕಾವ್ಯ, ನೀನು ಬದಲಾಗಿಲ್ಲ, ಬದಲಾಗಲು ಸಾಧ್ಯವೇ ಇಲ್ಲ ಅಂತ. ವಾಟ್ ಡು ಯು ಮೀನ್? ನನ್ನನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದೀಯಾ? ನಾನು ಒಪ್ಪಿಕೊಂಡ ಮೇಲೆ ಈ ಪ್ರಸ್ತಾಪ ನಿನ್ನ ಹತ್ತಿರ ಬಂದಿರುವುದು. ನೀನು ಫೋನ್ ಮಾಡಿದ್ದು ಒಳ್ಳೆಯದಾಯಿತು. ನಾನು ಕೆಲವು ವಿಚಾರ ತಿಳಿಸಬೇಕು ಎಂದಳು. ಆದರೆ ಮೋಹನ, ಏನದು? ನನ್ನನ್ನು ಯಾವುದಕ್ಕೂ ನೀನು ಬಲವಂತ ಮಾಡಬಾರದು. ಮೋಹನ ನಗುತ್ತಾ, ಯಾವುದಕ್ಕೂ ಅಂದರೆ ನಾನು ಏನೇ ಹೇಳಿದರೂ ಎದುರಾಡಕೂಡದು. ಮೋಹನ ಗಂಭೀರವಾಗಿ, ನನ್ನ ವ್ಯಕ್ತಿತ್ವಕ್ಕೆ ಭಂಗ ಆಗದಂತೆ ನೀನು ಏನೇ ಹೇಳಿದರೂ ಕೇಳುತ್ತೇನೆ ಎಂದನು. ನಿನ್ನ ಹೀರೋಯಿಸಂ ತೋರಿಸಕೂಡದು, ವಿಪರೀತ ತಪ್ಪು ಕಲ್ಪನೆ ಬೆಳೆದಿದೆ ಎಂದುಕೊಂಡ. ನಾನು ಯಾರಿಗೂ ಗುಲಾಮಳಾಗಿ ಇರುವುದಿಲ್ಲ ಎಂದಳು. ಹೆಂಡತಿ ಗುಲಾಮಳು ಅಂತ ತಿಳಿಯೋ ಹುಂಬ ನಾನಲ್ಲ ಎಂದ. ಅಂತೆಯೇ ನಾನು ಗುಲಾಮನಾಗೊಲ್ಲ ಎಂದನು. ನನ್ನ ಮೇಲೆ ಹಕ್ಕು ಚಲಾಯಿಸಬಾರದು. ಇನ್ನು ಇದೆಯೋ ಮುಗಿಯಿತೋ ಎಂದನು. ಕಾವ್ಯ ಗಂಭೀರವಾಗಿ, ಇದರಂತೆ ನಡೆದುಕೊಳ್ಳುವುದಾದರೆ ನಾವಿಬ್ಬರು ಮದುವೆ ಮಾಡಿಕೊಳ್ಳೋಣ. ನೀನು ಶ್ರೀಮಂತರ ಮಗಳಲ್ವೇ ಮೋಹನ? ನಿನ್ನ ತಂದೆಯ ಹತ್ತಿರ ಹಲವಾರು ಲಕ್ಷ ಕೊಳೆಯುತ್ತಾ ಬಿದ್ದಿದೆ. ಕೆಲವು ಲಕ್ಷ ಬಿಸಾಕಿದರೆ ನೀನು ಹೇಳಿದಂತೆ ಕುಣಿಯುವ ಗುಲಾಮ ಗಂಡಸು ಸಿಗುತ್ತಾರೆ. ಅವರನ್ನೇ ಆರಿಸಿ ಮದುವೆ ಮಾಡಿಕೊ, ಗುಡ್ ಬೈ ಎಂದನು. ಕಾವ್ಯ ತತ್ತರಿಸಿ ಹೋದಳು. ಹಲೋ ಹಲೋ ಎಂದು ರಿಸೀವರ್ ಕುಕ್ಕುತ್ತಿದ್ದಳು. ಫೋನ್ ಡಿಸ್ಕನೆಕ್ಟ್ ಆಯಿತು. ಕಾವ್ಯಗೆ ಪುನಃ ತಲೆಯ ಸಿಡಿತ ಪ್ರಾರಂಭವಾಯಿತು. ಈ ಸಮಸ್ಯೆ ಹೇಗೋ ಪರಿಹಾರವಾಗುತ್ತದೆ ಎಂದುಕೊಂಡಿರುವಾಗಲೇ ಈ ರೀತಿ ಆಗಬೇಕಾ, ಛೆಛೆ ಎಂದುಕೊಂಡಳು. ಈಗ ಮುಂದೇನು ಮಾಡೋದು? ಅಬ್ಬ, ಅದೆಂತಹ ಪೊಗರಿನ ಮಾತಾಡಿದ ಅವನು. ಇಂತಹ ಜೋರು ಗಂಡಸಿನ ಜೊತೆ ನಾನು ಹೇಗೆ ಬಾಳಲಿ? ಕಾವ್ಯ ಆ ಚಿಂತೆಗೆ ಒಳಗಾದಳು. ಇತ್ತ ಮದುವೆಯ ಸಿದ್ಧತೆಗಳು ನಡೆಯುತ್ತಿವೆ. ಊರಿನಲ್ಲೆಲ್ಲ ಸುದ್ದಿ ಹರಡಿದೆ. ರಂಗರಾಯರ ಹೆಂಡತಿಯ ಅಣ್ಣನ ಮಗನೇ ದೊಡ್ಡ ಮನೆ ಹೆಣ್ಣುಗೆ ಮದುವೆಯಾಗುತ್ತಿದ್ದಾನೆ ಎಂದು. ನಾಳೆಯೇ ಮುಹೂರ್ತ. ಅನಸೂಯಮ್ಮ ಸಂತೋಷ ಸಡಗರದಿಂದ ಓಡಾಡುತ್ತಿದ್ದಾರೆ. ರಂಗರಾಯರಲ್ಲೂ ಸಹ ಹೊಸ ಉತ್ಸಾಹ ಬಂದಿದೆ. ಆದರೆ ಇಬ್ಬರು ಮಾತ್ರ ಮಂಕಾಗಿದ್ದರು. ಅವರೇ ವಧು ಮತ್ತು ವರ. ಮೋಹನ ಪಬ್ಲಿಕ್ ಬೂತಿನಿಂದ ಫೋನ್ ಮಾಡಿದ. ಹಲೋ ಸೌಮ್ಯ,
ದಿಸ್ ಸೈಡ್ ಮೋಹನ ಮಾತಾಡುತ್ತಾ ಇರೋದು. ವಾಟ್ ಅ ಸರ್ಪ್ರೈಸ್ ಮೋಹನ, ಜೀವನವೇ ಸರ್ಪ್ರೈಸ್ ಸೌಮ್ಯ. ಸೌಮ್ಯ ನಗುತ್ತಾ, ವಾಟ್ ಏನಿದು ಈ ಒಣ ವೇದಾಂತ ಹೇಳಲು ಊರಿನಿಂದ ನನಗೆ ಫೋನ್ ಮಾಡಬೇಕಿತ್ತಾ ಎಂದಳು. ನಿನಗೊಂದು ಸರ್ಪ್ರೈಸ್ ನ್ಯೂಸ್ ಎಂದನು. ಏನದು? ನಾಳೆಯ ದಿನ ನನ್ನ ಮದುವೆ. ಏನಂದೆ? ಬೆಚ್ಚಿ ಬೀಳುತ್ತಾ ಕೇಳಿದಳು ಸೌಮ್ಯ. ನಾಳೆಯ ದಿನ ನನ್ನ ಮದುವೆ ಎಂದೆ. ನೀನು ಬರಲೇಬೇಕು ಸೌಮ್ಯ. ಫಾರ್ ಮೈ. ಸೌಮ್ಯ ಗಂಭೀರವಾಗಿ, ತಮಾಷೆ ಮಾಡ್ತಾ ಇಲ್ಲ ತಾನೆ ಎಂದಳು. ತಮಾಷೆನ? ಖಂಡಿತ ಇಲ್ಲಮ್ಮ. ಸೌಮ್ಯ ಕೋಪದಿಂದ, ಈಗಿನ ಕಾಲದಲ್ಲಿ ಯಾರನ್ನು ಸಹ ನಂಬಲು ಸಾಧ್ಯವೇ ಇಲ್ಲ ಮೋಹನ ಎಂದಳು. ನನ್ನಿಂದ ಅಂತಹ ನಂಬಿಕೆ ದ್ರೋಹ ಆಗಿದೆಯೇ ಎಂದ ಮೋಹನ. ಅಂದು ನೀನು ಹೇಳಿದ್ದೇನು? ಏನು ಹೇಳಿದ್ದೆ? ನಾನು ಯಾರನ್ನು ಪ್ರೀತಿಸಲಾರೆ, ಮದುವೆಯಾಗಲಾರೆ. ನನ್ನ ಹೃದಯದ ಹೆಣ್ಣು ಇನ್ನು ನನಗೆ ಸಿಗೋಲ್ಲ ಅಂದಿದ್ದೆ ತಾನೆ. ಆದರೆ ಈಗ ದಿಢೀರಂತ ಬೇರೆ ಹೆಣ್ಣನ್ನು ಹೇಗೆ ಸ್ವೀಕರಿಸ್ತಿದ್ದೀಯಾ? ನಾನು ಮದುವೆ ಆಗ್ತಾ ಇರೋದು ಬೇರೆ ಹೆಣ್ಣನ್ನಲ್ಲ, ಮತ್ತೆ ನನ್ನ ಹೃದಯದ ಹೆಣ್ಣನ್ನೇ. ಏನು? ಏನಂದೆ? ನನ್ನ ಹೃದಯದ ಹೆಣ್ಣು ಯಾರು ಅಂತ ಗೊತ್ತಾಯಿತು ಅಲ್ವೇ? ಕಾವ್ಯ ಎಂದನು. ನಾಳೆ ಅವಳನ್ನೇ ಮದುವೆ ಆಗ್ತಾ ಇರೋದು. ಸೌಮ್ಯ ಅಪನಂಬಿಕೆ ಆಶ್ಚರ್ಯದಿಂದ, ಇಲ್ಲ ಇಲ್ಲ, ನನಗೆ ಈಗಲೂ ನಂಬಿಕೆ ಬರುತ್ತಿಲ್ಲ ಎಂದಳು. ಅದಕ್ಕೆ ನಾಳೆ ಮದುವೆಗೆ ಬಾ ಅಂದಿದ್ದು. ಕಾವ್ಯ ಒಪ್ಪಿದ್ದಾಳ ಇದಕ್ಕೆ? ಹೌದು ಸೌಮ್ಯ. ಸೌಮ್ಯ ಗಂಭೀರವಾಗಿ, ಕಾವ್ಯ ನೀನು ಅತಿಯಾಗಿ ಪ್ರೀತಿಸುತ್ತಿರುವ ಹೆಣ್ಣೆ ಇರಬಹುದು, ಆದರೆ ಅವಳು ಶೀಲ ಕಳೆದುಕೊಂಡಿರುವ ಹೆಣ್ಣು ಸೌಮ್ಯ ಎಂದು ಮೋಹನ ಕೂಗಿದ. ಇದು ನಿನಗೂ ಸಹ ಗೊತ್ತಿದೆ ಅಲ್ವಾ ಮೋಹನ? ಇರಬಹುದು, ನನಗೂ ಗೊತ್ತಿದೆ. ಸೌಮ್ಯ ಎಲ್ಲ ತಿಳಿದು ಅವಳನ್ನೇ ಮದುವೆಯಾಗುವಂತಹ ಹುಂಬತನ ಯಾಕೆ ತೋರಿಸುತ್ತೀಯಾ ಎಂದಳು. ಹುಂಬತನ ಅಲ್ಲ, ಅದು ಪ್ರೀತಿ. ಸೌಮ್ಯ ಗಂಭೀರವಾಗಿ, ಪ್ರೀತಿಯ ಅಮಲಿನಲ್ಲಿ ಆತುರದಲ್ಲಿ ನಿರ್ಧಾರ ತೆಗೆದುಕೊಂಡು ಮುಂದೆ ಜೀವನ ಪೂರ್ತಿ ಕೊರಗುವಂತೆ ಆಗಬಾರದು ಮೋಹನ ಎಂದಳು. ಮೋಹನ ಪ್ರೀತಿಯ ತೀವ್ರತೆ ಅದೇ ರೀತಿ ಇದ್ದರೆ ಪಶ್ಚಾತ್ತಾಪ ಪಡುವ ಪ್ರಸಂಗ ಬರಲ್ಲ. ನಾನು ಅವಳ ದೇಹಕ್ಕಿಂತ ಕಾವ್ಯ ಅನ್ನೋ ಆ ಮಾನಸಿಕ ಸ್ಥಿತಿಯನ್ನು ಗಾಢವಾಗಿ ಪ್ರೀತಿಸುತ್ತಿದ್ದೇನೆ. ನನ್ನ ನಿರ್ಧಾರ ಸರಿಯಾಗಿದೆ ಎಂದನು. ಎನಿವೆ ಗುಡ್ ಲಕ್ ಮೋಹನ ಎಂದಳು. ಅರೆ, ಮದುವೆಗೆ ಬರೋದಿಲ್ವೇ ಎಂದನು. ನನ್ನ ಮಾನಸಿಕ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊ. ಓಕೆ, ಐ ಆಮ್ ಸಾರಿ ಸೌಮ್ಯ. ಸೌಮ್ಯ ವಿಷಾದದಿಂದ, ನಾನು ಪ್ರೀತಿಸುತ್ತಿರುವ ವ್ಯಕ್ತಿ ಬೇರೆ ಹೆಣ್ಣನ್ನು ಮದುವೆಯಾಗುತ್ತಿರುವಾಗ ಅದನ್ನು ಕಂಡು ಸಹಿಸಿ ನೋಡುವ, ನೋವು ನುಂಗಿ ನಗು ಬೀರುವಂತಹ ದೊಡ್ಡ ವ್ಯಕ್ತಿತ್ವದ ಹೆಣ್ಣು ನಾನಲ್ಲ ಎಂದಳು. ನನಗೆ ಏನು ಹೇಳಬೇಕು? ಡೋಂಟ್ ವರಿ, ಗುಡ್ ಲಕ್ ಎಂದಳು. ಫೋನ್ ಡಿಸ್ಕನೆಕ್ಟ್ ಆಗಿತ್ತು. ಕಡಿಮೆ ಅವಧಿಯಲ್ಲಿ ಮದುವೆ ಅದ್ಧೂರಿಯಿಂದಲೇ ನಡೆಯಿತು ಅಂತ ಹೇಳಬೇಕು. ಊರಿನವರೆಲ್ಲ ಬಂದಿದ್ದರು, ಸಿಹಿ ತಿಂದು ಹರಸಿದ್ದರು. ನಿಜ ಹೇಳಬೇಕು ಅಂದರೆ ಈ ಜೋಡಿ ಮೇಡ್ ಫಾರ್ ಈಚ್ ಅದರ್ ಎಂಬಂತೆ ಕಾಣುತ್ತಿದ್ದರು. ರಂಗರಾಯರಿಗೆ ನೆಮ್ಮದಿ ಆಗಿತ್ತು. ಅನಸೂಯಮ್ಮ ಅವರಂತೂ ಹಿರಿ ಹಿಗ್ಗಿದರು. ನಮಗೆ ನಮಸ್ಕರಿಸಲು ಬಂದ ಅಳಿಯ ಮಗಳನ್ನು ಅವರು ಬಾಚಿ ತಬ್ಬಿಕೊಂಡು ಎದೆಗೆ ಅಪ್ಪಿಕೊಂಡರು. ಅದೊಂದು ಅಮೃತ ಗಳಿಗೆ. ಕನಸುಗಳು ನನಸಾದ ಮಂಗಳ ಮುಹೂರ್ತ. ಮೋಹನ ಈಗ ಹೆಂಡತಿಯೊಂದಿಗೆ ತನ್ನ ತಂದೆ ನರಸಿಂಹ ಜೋಯಿಸರಿಗೆ ನಮಸ್ಕರಿಸಲು ಬಂದನು. ತನ್ನ ಮಾವನ ಮುಖ ನೋಡಲು ಕಾವ್ಯಾಳಿಗೆ ನೈತಿಕ ಬಲವೇ ಇರಲಿಲ್ಲ. ಅಂದಿನ ಪ್ರಸಂಗ ನೆನಪಾಯಿತು. ಅಂದು ದೇವಸ್ಥಾನದಲ್ಲಿ ಪ್ರಿಯತಮನಾಗಿದ್ದ ಗೋಪಿಗೆ ಈ ನರಸಿಂಹ ಜೋಯಿಸರನ್ನು ಉದಾಸೀನದಿಂದ ಮೋಹನನ ತಂದೆ ಅಂತ ಪರಿಚಯ ಮಾಡಿಕೊಟ್ಟಿದ್ದಳು. ನರಸಿಂಹ ಜೋಯಿಸರು ಮಗ ಸೊಸೆಯ ತಲೆ ಸವರುತ್ತಾ, ದಾಂಪತ್ಯ ಜೀವನಕ್ಕೆ ಪ್ರೀತಿ ನಂಬಿಕೆ ಆಧಾರ ಸ್ತಂಭ. ನಿಮ್ಮಿಬ್ಬರ ಬದುಕಲ್ಲಿ ಪ್ರೀತಿಯ ಹೊಳೆ ಹರಿಯಲಿ, ಸಂತೋಷ ನೆಮ್ಮದಿಯಿಂದ 100 ಕಾಲ ಚೆನ್ನಾಗಿ ಬಾಳಿ ಎಂದರು. ಆದರೆ ಕಾವ್ಯ ಮಾತ್ರ ಮುಖ ಸಿಂಡರಿಸಿಕೊಂಡಳು. ಇದನ್ನು ಮೋಹನ ಗಂಭೀರವಾಗಿ ನೋಡಿದ. ಮತ್ತೊಂದು ಮುಖ್ಯ ಶಾಸ್ತ್ರ. ಮೊದಲ ರಾತ್ರಿಯ ಮಿಲನ. ರಂಗರಾಯರು ಮತ್ತು ಅನಸೂಯಮ್ಮ ಪ್ರತ್ಯೇಕ ಕೊಠಡಿಯಲ್ಲಿ ಅದ್ಧೂರಿಯಿಂದ ಸಿದ್ಧತೆ ನಡೆಸಲು ಸೂಚಿಸಿದ್ದರು. ಶೃಂಗಾರ ಲೋಕ ಧರೆಗೆ ಇಳಿದಿತ್ತು. ಹೂವಿನ ಬುಟ್ಟಿ, ಕಾಮಪ್ರಚೋದಕ ಚಿತ್ರಗಳು, ಅಗರಬತ್ತಿಯ ಪರಿಮಳ. 5 ಮಂದಿ ಮುತ್ತೈದೆಯರು ಶಾಸ್ತ್ರ ಮಾಡಿ ಹೋದ ಮೇಲೆ ದಂಪತಿಗಳು ಹೂವಿನ ಚೆಂಡಾಟ ಆಡಿದರು. ಹಾಸ್ಯ, ನಗು, ಕೇಕೆ ಮುಂತಾದವುಗಳು ಇದ್ದವು ಆ ಕ್ಷಣದಲ್ಲಿ. ಆದರೆ ದಂಪತಿಗಳಲ್ಲಿ ನಗುವಿಲ್ಲ, ಆಸೆ, ಆತುರ ಕಾಣುತ್ತಿಲ್ಲ. ದಸರಾ ಬೊಂಬೆಗಳಂತೆ ಕೂತಿದ್ದಾರೆ. ಅನಸೂಯಮ್ಮ ಇದನ್ನ ಗಮನಿಸಿದರು. ಅವರಿಗೆ ಬೆಚ್ಚಿ ಹೋಯಿತು. ಆದರೆ ಒಂದೇ ಒಂದು ಸಮಾಧಾನ ಉಂಟಾಗಿತ್ತು, ಮದುವೆ ಆಗಿ ಹೋಗಿದೆ ಎಂದು. ಸಾಕು, ಇಷ್ಟೇ ಸಾಕು. ಕಾಲ ಕಳೆದಂತೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ದೂರವಾಗಿ ಕ್ರಮೇಣ ಹೊಂದಿಕೊಳ್ಳುತ್ತಾರೆ ಎಂದು. ರೂಮಿನ ಬಾಗಿಲನ್ನು ಹಾಕಲಾಯಿತು. ಕಾವ್ಯ ಮಂಚದ ಮೇಲೆ ಕುಳಿತು ಎತ್ತಲೋ ನೋಡುತ್ತಿದ್ದಾಳೆ. ಅವಳಿಗೆ ಭಯ ಆಗುತ್ತಿದೆ. ಮೋಹನ ಹೆಂಡತಿಯತ್ತ ನೋಡಿದ. ಅಪ್ಸರೆಯಂತಹ ಚೆಲುವೆ.
ಇವನು ಬಹು ವರ್ಷಗಳಿಂದ ಮನಸ್ಸಿನಲ್ಲಿ ಆರಾಧಿಸುತ್ತಿದ್ದ ಹೆಣ್ಣು ಈಗ ಹೆಂಡತಿಯಾಗಿದ್ದಾಳೆ. ಅಗಲವಾದ ಕಡು ಕಪ್ಪು ಕಣ್ಣುಗಳಲ್ಲಿ ಸೂಜಿಗಲ್ಲಿನ ಸೆಳೆತ ಇದೆ. ದುಂಡನೆಯ ಮುಖದಲ್ಲಿ ಸೌಂದರ್ಯವಿದೆ. ಬೆವರಿನ ಹನಿಗಳು ಮುತ್ತಿನಂತೆ ಮೂಡಿ ಹೊಸ ಕಳೆ ತಂದಿವೆ. ನಸು ಕಂಪಿಸುವ ತುಟಿಗಳು, ನೀಳವಾದ ಚೂಪು ನಾಸಿಕ, ಗುಲಾಬಿ ಪಕಳೆಯಂತೆ ಕಾಣುತ್ತಿವೆ. ಬಿಳಿಯ ಬಣ್ಣದ ಮೈಸೂರು ಸಿಲ್ಕ್ ಸೀರೆಗೆ ಕೆಂಪು ಅಂಚಿನ ಝರಿ ವಿಶೇಷ ಮೆರುಗನ್ನು ನೀಡಿದೆ. ಎತ್ತರವಾದ ನಿಲುವು, ಆಕರ್ಷಕ ಮೈಮಾಟ, ತೇದ ಅರಿಶಿಣದಂಥ ಮೈಬಣ್ಣ, ಅದರೊಂದಿಗೆ ದಂತದ ಮೆರುಗು ಸೇರಿ ಅವಳ ಮೈಕಾಂತಿ ಉಜ್ವಲಗೊಂಡು ಆಕರ್ಷಿಸುತ್ತಿದೆ. ಕಲಾವಿದನ ಕುಂಚದಲ್ಲಿ ಸೆರೆ ಹಿಡಿಯಲು ಯೋಗ್ಯವಾದ ಅಪರೂಪದ ಚೆಲುವು, ಸೌಂದರ್ಯದ ಸಾಕಾರ. ಇವಳು ನನ್ನ ಹೆಂಡತಿ, ನನ್ನ ಹೃದಯದ ಹೆಣ್ಣು. ಮೋಹನ ಕಣ್ಣಿನ ರೆಪ್ಪೆಯನ್ನು ಸಹ ಆಡಿಸದೆ ಅವಳನ್ನೇ ನೋಡುತ್ತಿದ್ದರಿಂದ ಕಾವ್ಯ ಭಯಗೊಂಡಳು. ಕಾಮದ ಬಯಕೆಯಿಂದ ಮೇಲೆ ಬಿದ್ದರೆ ಮೋಹನ ಮಂಚದತ್ತ ಬಂದನು. ಕಾವ್ಯ ದಡಕ್ಕನೆ ಎದ್ದು ನಿಂತು ದೂರ ಸರಿದು ಆ ರಭಸಕ್ಕೆ ಅವಳ ಸೆರಗು ಕೆಳಗೆ ಜಾರಿತು. ಯೌವನ ಪೂರಿತ ಮಾಟವಾದ ಎದೆಯ ಸೌಂದರ್ಯ, ಶಿಲಾಬಾಲಿಕೆಯ ಮತ್ತೇರಿಸುವ ಸೌಂದರ್ಯ, ಏಕಾಂತ ರತಿಯ ರೋಚಕ ಸನ್ನಿವೇಶ. ಮೋಹನ ಹತ್ತಿರ ಬಂದ ಕೂಡಲೇ ಕಾವ್ಯ ಕೋಪದಿಂದ ನೋ, ನನಗೆ ಇದು ಇಷ್ಟ ಇಲ್ಲ ಎಂದು ಕೂಗಿದಳು. ಮೋಹನ ತತ್ತರಿಸಲಿಲ್ಲ. ಅವಳನ್ನು ಪಕ್ಕಕ್ಕೆ ಸರಿಸಿ ದಿಂಬು ಮತ್ತು ರಗ್ಗನ್ನು ಎತ್ತಿಕೊಂಡ. ಕಾವ್ಯ ಬೆರಗಾಗಿ ನೋಡುತ್ತಿದ್ದಾಳೆ. ಮೋಹನ ಅವಳತ್ತ ನೋಡಿ ನಗುತ್ತಾ, ನೀನು ಊಹಿಸಿರುವ ಹಾಗೆ ಏನೂ ನಡೆಯೋಲ್ಲ ಎಂದನು. ಕಾವ್ಯ ತಣ್ಣಗಾದಳು. ಮೋಹನ ಗಂಭೀರವಾಗಿ, ನಿನ್ನ ಅಪರೂಪದ ಸೌಂದರ್ಯದ ಮೇಲೆ ನನಗೆ ಆಸಕ್ತಿಯೇ ಇಲ್ಲ. ನೀನು ಧೈರ್ಯವಾಗಿ ಮಲಗಿಕೊಂಡು ನಿದ್ದೆ ಮಾಡಬಹುದು ಎಂದನು. ಆದರೆ ಕಾವ್ಯ ಕೋಪ ತಾತ್ಸಾರದಿಂದಲೇ ಮಂಚದ ಮೇಲೆ ಮಲಗಿಕೊಂಡು ಮುಖ ತಿರುಗಿಸಿಕೊಂಡಳು. ಮೋಹನ ಗೊರಕೆ ಹೊಡೆಯಲು ಆರಂಭಿಸಿದನು. ಅವಳು ಅವನತ್ತ ತಿರುಗಿ ನೋಡಿದಳು. ಅರೆ, ಇಂತಹ ಸನ್ನಿವೇಶದಲ್ಲೂ ಸಹ ಅದು ಹೇಗೆ ನಿದ್ದೆ ಮಾಡುತ್ತಿದ್ದಾನೆ? ನನ್ನ ಸೌಂದರ್ಯದ ಮೇಲೆ ಆಸಕ್ತಿ ಇಲ್ಲದಂತೆ. ಎಂತಹ ತಿರಸ್ಕಾರ! ಮೋಹನ ತನ್ನನ್ನು ಬಯಸಿ ಹತ್ತಿರ ಬರುತ್ತಾನೆ. ಅವನನ್ನು ಚೆನ್ನಾಗಿ ಬೈದು ಅವಮಾನ ಮಾಡಬೇಕು ಎಂದುಕೊಂಡಿದ್ದಳು ಕಾವ್ಯ. ಆದರೆ ಈಗ ಅವರಿಗೆ ತುಂಬ ನಿರಾಸೆಯಾಗುತ್ತಿದೆ. ಒಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಯಾವ ರಂಪವೂ ಇಲ್ಲದೆ ನೆಮ್ಮದಿಯಾಗಿ ಇರಬಹುದು ಎಂದುಕೊಂಡಳು. ಸ್ನೇಹಿತರೆ, ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಮಸ್ಕಾರ.